ಸಾಕಪ್ಪ ಸಾಕು, ಈ ಶೂಟಿಂಗು ಆ ಫೈಟಿಂಗು ಯಾವ ಮುಗಿಯತ್ತು ಅಂತ ಅನ್ಸ್ಬಿಟ್ಟಿದೆ. ಯಾಕ್ರಿ ನೀವು ಫೈಟಿಂಗ್ ಮಾಡಿಲ್ವಾ? ಬಂದಷ್ಟು ಮಾಡ್ದೆ ಕಣೆ, ವಿಪರೀತ ನಾವೇ ಡೈಲಾಗ್ ಹೇಳು ಅಂತಾರೆ, ನಾವೇ ತಡ್ಕೊಳಕ್ ಆಗ್ತಿಲ್ಲ. ಎತ್ತಿದ್ರೆ ನಾವೇ ಅಯ್ಯಪ್ಪ ಕೆರ್ಕೊಂತ ಡೈಲಾಗ್ ಹೇಳಿದ್ರೆ ಮಜಾ ಇರ್ತದಲ್ಲಮ್ಮ. ಬ್ಯಾಡ್ ಟೈಮ್ ಶುರು ಆಗ್ಬಿಟ್ಟಿದೆ ಕಣ್ರಿ. ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ, ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಈ ಹೃದಯ, ಹಾರ್ಟ್ ಅಂತಾರಲ್ಲ, ಅದನ್ನೇ ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ನನ್ನ ಹೃದಯನೇ ಹಾಳಾಗೋಗಿದ್ದೀನಿ. ಮುಚ್ಚ ಬಾಯ್, ಕೇಳಿ ನನ್ನ ತಲೆ ಹಾಳಾಗಿ ಹೋಗ್ತಿದೆ. ಅಂತದೇನ್ರಿ ಆಯ್ತು? ಓ ಯಾಕೋ ಹಣೆ ಮೇಲೆ ವಿಪರೀತ ನಾವೇ ಕಣೆ, ಹುಳಗಿಲ್ಲ ಕಚ್ಚಿರ್ಬೇಕು. ಅದೃಷ್ಟ ಕಣ್ರಿ, ಏನೋ ಒಂಥರ ಆಕಾರ ಕಾಣಿಸ್ತಾ ಇದೆ. ಹಾಗಿದ್ರೆ ಡಾಕ್ಟರ್ ಹೋಗ್ಬೇಕು. ಹಾವು, ನಾಗರ ಹಾವು, ಇದು ನಾಗರ ಮಚ್ಚೆ, ನಾಗರ ಹಾವು ತರನೇ ಇದೆ. ಸುಬ್ಬ ಬಂದ್ ನೋಡು. ಎಲ್ಲಿ ಮಾಮ ತೋರಿಸೆ? ನೋಡು ಸುಬ್ಬು, ಹೆಡೆ ಕಾಣ್ತಾ ಇದೆ, ಕಣ್ಣು ಕಾಣಿಸ್ತಾ ಇದೆ, ನಾಲ್ಗೇನು ಕಾಣಿಸ್ತಾ ಇದೆ, ಬಾಲನ ಕಾಣಿಸೋಲ್ದಲ್ಲ. ಹಾವು ಹನೆ ಒಳಗಡೆಯಿಂದ ಬರ್ತಾ ಇದೆ. ಈಗ ಹೆಡೆ ಬಂದಿದೆ, ಆಮೇಲೆ ಶರೀರ ಬಾಲ ಬರುತ್ತೆ. ಮೈ ಒಂದ್ ಗೆಟ್ಕೊಂಡ್ರಿ, ಕೆರ್ಕೊಂಡ್ ಅದ್ ಯಾವ್ದೋ ಒಂದು ಆಕಾರ ಬಂದಿದೆ, ಅದಕ್ಕೆ ಹಾವು ಹಣೆ ಏನ ಬಂದಿದ್ದ. ಸಾಕ್ ಸುಮ್ನಿರಿ, ಇದು ನಾಗರ ಮಚ್ಚೆನೆ. ನಮ್ ಹಳ್ಳಿಲಿ ಇದೇ ರೀತಿ ಒಬ್ಬರಿಗೆ ಮೂಡಿತ್ತು. ಅದು ಬಂದಾಗಿನಿಂದ ಅವ್ರ ಕುಟುಂಬಕ್ಕೆ ಎಷ್ಟು ಒಳ್ಳೇದಾಯ್ತು ಗೊತ್ತಾ? ನಾವೇ ತಡ್ಕೊಳಕ್ ಆಗ್ತಿಲ್ಲ ಕಣೆ, ಡಾಕ್ಟರ್ ಕರ್ಸೆ. ಮುಖದಲ್ಲಿ ನಾಗರ ಮಚ್ಚೆ ಬಂದಿರುವಾಗ ಡಾಕ್ಟರ್ ಹೇಳ್ತಾರ, ನೀವೆಲ್ಲೂ ಹೋಗ್ಬೇಡಿ, ಮನೇಲೇ ಇರಿ. ನಾನು ವೈಶಾಲಿಗೆ ಫೋನ್ ಮಾಡಿ ಮುಂದೇನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ಮಾರು, ಐ ಡೋಂಟ್ ಲೈಕ್ ಯುವರ್ ಆಟಿಟ್ಯೂಡ್. ಸುಬ್ಬು, ನೀನು ನಮಸ್ಕಾರ ಮಾಡು. ನೀವು ನಮಸ್ಕಾರ ಮಾಡ್ಕೊಳ್ಳಿ. ಹಣೆ ಮುಟ್ಟಿ ನಾನೇ ನಮಸ್ಕಾರ ಮಾಡ್ಕೋಬೇಕಪ್ಪ, ಏನ್ ಹಣೆ ಬರ. ಹಲೋ ವೈಶಾಲಿ, ಒಂದ್ ಗುಡ್ ನ್ಯೂಸ್. ಎಷ್ಟ್ ತಿಂಗ್ಳೆ? ನನಗಲ್ವೇ, ನಮ್ ಯಜಮಾನರಿಗೆ. ಏನಾಯ್ತು? ಅವ್ರ ಹಣೆಯಲ್ಲಿ ಒಂದ್ ಮಚ್ಚೆ ಉದ್ಭವ ಆಗಿದೆ. ಅದಕ್ಕೆ ಹೆಡೆ, ನಾಲ್ಗೆ, ಕಣ್ಣು ಎಲ್ಲ ಇದೆ ಕಣೆ. ಹೌದಾ? ನಮ್ಮೂರಲ್ಲ ಒಬ್ರಿಗೆ ಹೀಗೆ ಆಗಿತ್ತು ಕಣೆ. ಅವ್ರು ಏನ್ ಮಾಡಿದ್ರು ಗೊತ್ತಾ? ಒಂದ್ ಬೆಳ್ಳಿ ನಾಗರು ಮಾಡಿಸಿ ಪಕ್ಕದ ಮನೆಯವ್ರಿಗೆ ದಾನ ಕೊಟ್ರು. ಅದರಿಂದ ಅವ್ರಿಗೆ ಒಳ್ಳೇದಾಯ್ತು. ಹಾಗಿದ್ರೆ ನಾನು ಒಂದ್ ಬೆಳ್ಳಿ ನಾಗರ ಮಾಡಿಸಿ ನಿನಗೆ ಕೊಡ್ತೀನಿ. ಆದ್ರೆ ಡಾಕ್ಟರ್ ಹತ್ರ ಹೋಗೋಣ ಅಂತಿದ್ದಾರೆ. ಡಾಕ್ಟ್ರಿಗೇನ ಗೊತ್ತಾಗುತ್ತೆ ಮಣ್ಣು? ಇದು ನಾಗರ ದೋಷನೇ. ನೀನು ನಮ್ ಜಂಬುನಾಥ ಗುರುಗಳಿದ್ದಾರಲ್ಲ, ಅವ್ರನ್ನ ಕರ್ಸು. ಥ್ಯಾಂಕ್ ಯು ವೈಶಾಲಿ. ಹೋಗೋ ಕರ್ಕೊಂಡ್ ಬರೋ. ಯಾರು ಕರ್ಕೊಂಬರ್ಲಕ್ಕ? ಉತ್ತರಕ್ಕೆ ಹೋದ್ರೆ ಡಾಕ್ಟರ್ ಸಿಗ್ತಾರ, ದಕ್ಷಿಣಕ್ಕೆ ಹೋದ್ರೆ ಶಾಸ್ತ್ರಿಗಳು ಸಿಗ್ತಾರ. ದಕ್ಷಿಣಕ್ಕೆ ಹೋಗಿ ಹೇಳು ಮಾಮ. ಇವ್ರನ್ನ ಯಾಕೆ ಕರ್ಕೊಂಬಂದ್ರು ಮಕ್ಕಳಮ್ಮ? ಅಕ್ಕ ಹೇಳಿದ್ಲಿ ಮಾಮ, ಇವ್ರ ತಿಥಿ ಮಾಡ್ಸಕತ್ತಿದ್ರೆ, ತಿಥಿ ಏನ್ ಮಾಡಿಸ್ತೀರಿ, ನಮ್ಮ ಮನೆಗ್ ಬರ್ರಿ, ದೇವ್ರು ಬಂದೈತಿ ಅಂತ ಕರ್ಕೊಂಬಂದೆ. ಬೆಳ್ಳಿ ನಾಗರ ಸಿಗುತ್ತೆ ಅಂತ ಆಸೆ ಪಟ್ಟು ನಾಗರ ಮಚ್ಚ ಅಂದ್ರು ನಿಮ್ಮ ಅಕ್ಕ. ಬಾಬಾ, ಆದ್ರೂ ಅದು ಹಾಗೆ ಕಾಣಿಸುತ್ತೆ ಅಲ್ವಾ? ಕತ್ಲ ಮಾಡಿದ್ರೆ ಹಾವು ಓಡಕೈತಿ. ಪಡವಲ್ಕಾಯ್, ಹಾವಿಗೆ ಕಿವಿ ಇರಲ್ಲ ಕಣ, ಶಬ್ದ ಕೇಳಿಸಲ್ಲ ಅದಕ್ಕೆ. ಇದು ಜನ್ಮಾಂತರದ ಕ್ರಮ. ಹೋದ ಜನ್ಮದೊಳಗೆ ಇವನು ಕಾರನ್ನ ಹಾವಿನ ಮೇಲೆ ಓಡಿಸಿದಾನೆ. ನಾನು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ 1 ವರ್ಷ ಆಯ್ತು ಅಷ್ಟೇ. ನಾನು ಹೇಳ್ತಿರೋದು ಹೋದ ಜನ್ಮದ ಬಗ್ಗೆ. ನೀನು ಕಾರನ್ನ ಓಡಿಸಿ ಹಾವನ್ನ ಸಾಯಿಸಿದೀಯ. ಅದಕ್ಕೆ ಜನ್ಮಾಂತರದ ಕಾರುನಾಗ ದೋಷ ಅಂತ ಕರೀತಾರೆ. ಸ್ವಾಮಿ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಈ ಜನ್ಮದಲ್ಲೇ ನಂಗಿನ್ನ ಒಂದು ಕಾರ್ ತಗೊಳಕ್ಕಾಗಿಲ್ಲ, ಇನ್ನು ಹಿಂದಿನ ಜನ್ಮದಲ್ಲಿ ನಾನು ಕಾರ್ ತಗೊಂಡಿದ್ದೆ. ನೋಡಯ್ಯ, ನಿನ್ನಂತ ಪಾಮರರಿಗೂ ಅರ್ಥವಾಗಲ್ಲಯ್ಯ. ನನಗೆಲ್ಲ ಅರ್ಥವಾಗುತ್ತೆ. ನೀನು ಹೋದ ಜನ್ಮದೊಳಗೆ ಕಾರ್ ಇಟ್ಟಿದ್ದೆ, ಕಾರ್ ಓಡಿಸ್ಬೇಕಾದ್ರೆ ನಾಗರ ಅಡ್ಡ ಬಂದಿದೆ, ಅದ್ರ ಮೇಲೆ ಓಡಿಸೋದು ಸಾಯಿಸಿದ್ಯಾ. ಅದಕ್ಕೆ ಆ ದೋಷದಿಂದ ನಿನ್ಗೆ ಹೀಗೆ ತೊಂದರೆ ಆಗ್ತಾ ಇದೆ. ತುಂಬಾ ಲೇಟ್ ಎಫೆಕ್ಟ್ ಬಿಡಿ, ಆದ್ರೆ ಇದರಿಂದ ಒಳ್ಳೇದಾಗುತ್ತೆ ಗುರುಗಳೇ. ಹೌದಮ್ಮ, ಒಳ್ಳೇದು. ದೋಷ ಪರಿಹಾರ ಆದ್ರೆ ಇನ್ನೂ ಒಳ್ಳೇದು. ಅದಕ್ಕೆ ಹಣೆ ಮೇಲೆ ದೇವ್ರು ಕಾಣಿಸ್ಕೊಂಡು. ಹಾಗಾದ್ರೆ ಇಷ್ಟು ದಿನಗಳ ಮೇಲೆ ನಮ್ಮ ಕಷ್ಟ ಎಲ್ಲ ತೀರ್ ಹೋಗುತ್ತೆ. ಅಂದ್ರೆ ಅಕ್ಕ, ಮಾಮ ಇನ್ಮೇಲೆ ನಂಗೆ ತಿಂಗಳ ರೊಕ್ಕ ಕೊಡ್ತಾನೆ. ಹೌದು ಸುಬ್ಬು, ನಾಗರ ಮಚ್ಚೆ ಕಂಡ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಒಂದ್ ರೀತಿ ನಮಗೂ ಒಳ್ಳೇದಾಗತ್ತಮ್ಮ. ಅದೇ ಬಾವಾ, ನಿಮ್ಮ ಅಕ್ಕನಿಗೆ ಬೆಳ್ಳಿ ನಾಗರ ಸಿಗುತ್ತಲ್ಲ. ಏನೇ ಇದೆಲ್ಲ ನಾನು ಕೂರಕ್ ಆಗ್ತಿಲ್ಲ ಕಣೆ. ಏನ್ ಚಿಕ್ಕ ಮಕ್ಕಳ ತರ ಗಲಾಟೆ ನಿಮ್ದು? ಪೂಜೆ ಮಾಡ್ತಿದ್ದಾರೆ, ಸುಮ್ಮನೆ ಕೂತ್ಕೊಳ್ರಿ. ಅಪ್ಪ ನಾಗಪ್ಪ, ನಮ್ಮನ್ನೆಲ್ಲ ಕಾಪಾಡಪ್ಪ. ನಿನ್ ದೋಷ ಬಿಟ್ಟು ಹೋಯ್ತು, ನಮ್ಗೆಲ್ಲ ದುಡ್ಡು ಸಿಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಬೆಳ್ಳಿ ಮಾಡಿಸ್ಬಿಟ್ಟಿದ್ದೀನಿ.
ನಿಮ್ಮ ಆದ್ಮೇಲೆ ಯಾರ್ಯಾರು ಕೊಡ್ಬೇಕು ನನಗೆ ಕೊಟ್ಟರು ಪರವಾಗಿಲ್ಲ. ಆದ್ರೆ ವೈಶಾಲಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಎಲ್ಲೋಗಿದ್ದಾರೆ ಅವರು? ನನ್ನ ಹೆಂಡತಿ ಊರಿಗೆ ಹೋಗಿದ್ದಾಳೆ. ಅವನ ನಮಗೆ ತಗೊಂಬಂದು ಹೇಳಿದ್ದಾಳೆ. ನಿನ್ ಬರಲ್ಲ? ಅಲ್ಲ, ನೀವು ಇದ್ದಿದ್ರೆ ನಿಮ್ಮ ಎದುರಿಗೆ ದಾನ ಮಾಡ್ಬಿಡ್ತಿದ್ದೆ. ಆಯ್ತು ಕೊಡಮ್ಮ. ಅಲ್ಲಯ್ಯ, ನಾವು ಕೈ ಕೊಡ್ತಿದ್ದಂಗೆನೆ ಹಾಗೆ ಹೇಳ್ಕೊಂಡು ಡ್ಯಾನ್ಸ್ ಶುರು ಮಾಡ್ಬಿಡೋಣ. ಅದು ಶಾಸ್ತ್ರಿಗಳೇ, ಎಂತ ಕಷ್ಟದಲ್ಲಿ ಇರ್ಬೇಕಾದ್ರೂ ನಮ್ಮ ವೇದ ಕೈ ಹಿಡಿದು ಬಿಟ್ರೆ ನನ್ನ ಗಂಟ್ಲಿಂದ ನಾದ ಬಂದ್ಬಿಡುತ್ತೆ ಶಾಸ್ತ್ರಿಗಳೇ. ಇದು ನಾಗದೋಷನೇ. ಇದಕ್ಕೆಲ್ಲ ಅವನ ಕಾರಣ. ಅಕ್ಕ ಅಕ್ಕ ಏನ ಸುಬ್ಬು ಮಾಮ ನೋಡಕ್ಕ ಮಂದಿ ಬಂದಾರ. ಹತ್ರ ಇರ್ಬೇಕು. ನಾಗರ ಮಚ್ಚಿ ನೋಡ್ಬೇಕನ್ನಕತ್ತಿದ್ರೆ ಕಳ್ಸು. ನಾಗರ ಮಚ್ಚೆ ನೋಡಕ್ ಬಂದವ್ರನ್ನ ತಡಿಬಾರ್ದು. ಹಾಗೆ ತಡದ್ರೆ ತಿರುಪತಿಲಿ ಲೈಟ್ ಕಂಬ ಹುಡ್ತಾರಂತೆ. ಯಾರು ಹೇಳಿದ್ರಿ? ಶಾಸ್ತ್ರಿಗಳು ಹೇಳಿದ್ರು. ಮತ್ತ ಮಾಮನ ಕಾಣಿಸೋಲ್ಲ. ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ, ನೀನ್ ಹೋಗಿ ಮೊದ್ಲು ಅವ್ರನ್ನ ಕರ್ದ್ ಬಾ. ಏನ್ರಿ? ಏನಮ್ಮ? ರೀ, ನಿಮ್ ನೋಡಕ್ ಜನ ಬಂದಿದಾರ್ರಿ. ಓ, ನಾನು ಯಾರು ನೋಡಲ್ಲಮ್ಮ, ತಲೆ ತುಂಬಾ ನವೆ ಆಗ್ತಾ ಇದೆ. ರೀ, ಹಾಗಂದ್ರೆ ಹೇಗ್ರಿ? ನಿಮ್ ಮೈಲಿಗ ದೇವ್ರು ಬಂದಿದೆ, ನೀವು ದೇವ್ರು ಅಲ್ರಿ. ಬನ್ನಿ. ಮಹಾಜನಗಳೇ, ಇವತ್ತಿನ ಕಲಿಯುಗದಲ್ಲಿ ಸರ್ಪದರ್ಶನ ಮಾಡ್ತಿರೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಪರಮೇಶ್ವರ ಎಲ್ಲಿರ್ತಾನೋ ಅಲ್ಲಿ ಸರ್ಪಗಳು ಇರ್ತವೆ. ನೀವು ನಾಗರಹಾವನ್ನ ಕತ್ತಲ್ಲಿ ಮಪ್ಪರ್ನಂತ ಸುತ್ಕೊಂಡಿರೋದನ್ನ ಟಿವಿಲಿ ಪೇಪರ್ನಲ್ಲಿ ನೋಡಿರ್ಬೋದು. ಆದ್ರೆ ನೀವಿಲ್ಲಿ ನಾಗದೇವತೆನ ಹಣೆ ಮೇಲೆ ನೋಡ್ತಾ ಇದ್ದೀರಾ. ನಾಗದೇವತೆಗೆ, ನಾಗದೇವತೆಗೆ. ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಪಾಪ ಪತಿ ಪರಮೇಶ್ವರ್ ಹಣೆ ಮೇಲೆ ಮಚ್ಚೆ ಬಂದಿದೆ. ಈ ಮಚ್ಚೆನ ನಾಗರ ಮಚ್ಚೆ ಅಂತ ತಿಳ್ಕೊಂಡು ಎಲ್ರು ಪೂಜೆ ಮಾಡಕ್ ಶುರು ಮಾಡಿದ್ದಾರೆ. ಇದು ನಾಗರ ಮಚ್ಚೆ ತರನೇ ಇದೆ. ಈ ಮಚ್ಚೆ ಬಂದ್ರೆ ಅದು ದೈವ ಶಕ್ತಿನ, ಮೂಢನಂಬಿಕೆನ? ಈ ಮಚ್ಚೆ ಬಂದ್ರೆ ಮುಂದೇನ್ ಮಾಡ್ಬೇಕು ಅಂತ ನೀವು ನನಗೆ ತಿಳಿಸಿ, ಅಥವಾ 420 ಮೆಸೇಜ್ ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಪೆದ್ದ ಪರಮ, ಏನೋ ಇದು ನಿನ್ನ ಅವಸ್ಥೆ. ಹರಕೆಯ ಕುರಿಪ್ಪ, ಹಾರ ಹಾಕಿ ಹಣೆ ಮೇಲೆ ಕುಂಕುಮ ಇಟ್ರು ಅಂದ್ರೆ ಮುಗೀತು. ನೀನು ಬೇಡ ಅಂತ ಧೈರ್ಯವಾಗಿ ಹೇಳ್ಬೇಕಾಗಿತ್ತು. ನನ್ನ ಪಾರು ನೊಂದ್ಕೊಂಡ್ಬಿಡ್ತಾಳೆ ಕಣ. ಅವಳಿಗೆ ದೈವ ಭಕ್ತಿ ಜಾಸ್ತಿ. ಆ ದೈವ ಭಕ್ತಿ ಮೂಢನಂಬಿಕೆಯಾಗಿ ಮಿಸ್ ಹೊಡಿತಾ ಇದೆ. ಆಗಲ್ಲ ಪಾಪ. ಕಲ್ಲು ನೋಡಿಕೊಂಡಿದ್ದೆ, ದೇವರೇ ಸಿಕ್ಬಿಟ್ರು. ಪರಮ, ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ದೇವರಾಗ್ಬಿಡ್ತೀಯ ಕಣ. ನಮ್ಮ ಕೈಗೆಲ್ಲಪ್ಪ ಸಿಗ್ತೀಯಾ? ದಿನಾ ಮಂಗಳಾರತಿ ತುಸ್ಕೋತೀಯ. ಅದು ಒಬ್ರು ಇಬ್ರು ಕೈಯಲ್ಲಪ್ಪ, ಸಾವಿರಾರು ಜನರ ಕೈಯಲ್ಲಿ. ಏನು ಮಾಡ್ಲ? ಡಾಕ್ಟರ್ ಹತ್ರ ಹೋಗೋಣ ಬಾರೆ ಅಂದ್ರೆ ಅವಳು ಮಾತೇ ಕೇಳಲ್ಲ. ನನಗೂ ದಿನೇ ದಿನೇ ನವೆ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ಕಣ. ಇದೇ ತರ ಮಚ್ಚೆ ಕೈ ಮೇಲೂ ಮೂಡ್ತಾ ಇದೆ. ಹೌದು ಕಣ, ಎಲ್ಲ ಕಡೆ ಹೇಳ್ತಾ ಇದೆ. ಸ್ಕಿನ್ ಅಲರ್ಜಿ ಅಂದ್ರೆ ಮಾತೇ ಕೇಳಲ್ಲ. ನಾನ್ ಡಾಕ್ಟ್ರಿಗೆ ಹೇಳ್ತೀನಿ. ಡಾಕ್ಟರ್ ಹೇಳಿ ಪ್ರಯೋಜನ ಇಲ್ಲಪ್ಪ. ಮೊದಲು ನನ್ನ ಹೆಂಡತಿಗೆ ಬುದ್ಧಿ ಹೇಳ್ಬೇಕು. ಪರಮ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಹೇಳ್ತೀನಿ ಕಣ. ಹೇಳ ಹೇಳ. ಈಗಾಗ್ಲೇ ಆ ಪ್ರಯತ್ನ ಆಗಿದೆ. ಹೌದಾ? ಯಾವಾಗ? ನೆನ್ನೆ. ನೋಡಿ ಶ್ರೀಮತಿ ಪಾರ್ವತಿ ಅವರು, ಪರಮನಿಗೆ ಅಲರ್ಜಿ ಆಗಿದೆ. ನೀವು ಅರ್ಜೆಂಟಾಗಿ ಯಾವ್ದಾದ್ರು ಸ್ಕಿನ್ ಡಾಕ್ಟರ್ ಹತ್ರ ತೋರಿಸೋದು ಒಳ್ಳೇದು. ಅವ್ರ ಹಣೆ ಬರ ಚೆನ್ನಾಗಿಲ್ಲ ರೀ. ಏನ್ ಗುಂಡಣ್ಣ, ನೀವು ಇಷ್ಟೊಂದು ತಿಳಿದವರಾಗಿ ಪಕ್ಕದ ಮನೆಯವರಾಗಿ ಈ ರೀತಿ ಹೇಳೋದ? ಅವ್ರ ಹಣೆ ಮೇಲೆ ನೋಡಿರೋದೇನು? ಫಂಗಸ್ಸು. ಅಲ್ಲ, ಸಾಕ್ಷಾತ್ ದೇವ್ರು. ನೀವು ಡಾಕ್ಟರ್ನ ಕರೆಸಿ ಅಮಂಗಳ ಮಾಡ್ತಾ ಇದ್ದೀರಾ. ಡಾಕ್ಟರ್ ಮುಟ್ಟಿದ್ರೆ ಎಷ್ಟು ಕೆಟ್ಟದಾಗುತ್ತೆ ಗೊತ್ತಾ? ಅಷ್ಟೇ ಅಲ್ಲ, ನಾಗದೋಷ ನಿಮ್ಗೂ ಸುತ್ಕೊಳ್ಳುತ್ತೆ. ಕೆಟ್ಟ ಕೆಟ್ಟ ಸಲಹೆ ಕೊಟ್ಟು ನರಕಕ್ಕೆ ದಾರಿ ಮಾಡ್ಕೋಬೇಡಿ ಗುಂಡಣ್ಣ. ನಿಮ್ಗೆ ಹೇಗೆ ಹೇಳಿ? ಒಂದ್ಸಲ ಡಾಕ್ಟರ್ ಬಂದು ನೋಡ್ಲಿ. ಡಾಕ್ಟರ್ ಬಂದ್ರೆ ನಾಗದೋಷ ಇನ್ನೂ ಜಾಸ್ತಿ ಆಗುತ್ತೆ ಗೊತ್ತಾ? ನಮಗ್ ಒಳ್ಳೇದಾಗುತ್ತೆ ಅಂದ್ರೆ ನಿಮ್ಗೆ ಹೊಟ್ಟೆ ಉರಿ. ಅದಕ್ಕೆ ತಾನೇ ಈ ರೀತಿ ಬಂದು ಕೆಟ್ಟ ಕೆಟ್ಟ ಐಡಿಯಾ ಎಲ್ಲ ಕೊಡ್ತಾ ಇರೋದು. ನೋಡಿ, ಇದ್ರಲ್ಲೆಲ್ಲ ತಲೆ ಹಾಕ್ಬೇಡಿ. ನಾನು ಅವ್ರ ಅರ್ಧ ಭಾಗ ಅರ್ಧಾಂಗಿ. ನಮ್ಮೂರಲ್ಲೊಬ್ರಿಗೆ ನಾಗರ ಮಚ್ಚ ಇದ್ದವ್ರಿಗೆ ಲಕ್ಷಾಂತರ ರೂಪಾಯಿನೇ ಸಿಕ್ತು ಗೊತ್ತಾ? ಅಂದ್ರೆ ನನಗೆ ಡಾಕ್ಟರ್ ದರ್ಶನ ಇಲ್ವೇನೋ? ಸಾಧ್ಯ ಇಲ್ಲ ಪರಮ. ಕೊಟ್ಲಾರಿ, ಹೇಗಿದ್ರು ಹೊರಕ್ಕೆ ಬಂದಿದೀವಿ ಕಣ. ಗುಟ್ಟಾಗ ಹೋಗಿ ಡಾಕ್ಟರ್ ನೋಡ್ಕೊಂಡ್ ಬಂದ್ಬೋಣ. ಅಲ್ಲಿಂದೆ ನೋಡಪ್ಪ. ಮಾಮ ಇಲ್ಲೇ. CBI ಹೇಳು ಮಾಮ. ಇಲ್ಲಿಗೆ ಯಾಕೆ ಬಂದ್ಯೋ ಮಂಕುರವ? ಅಕ್ಕ ದೇವ್ರ ಮೆರವಣಿಗೆ ಹೋಗೈತಿ, ನೋಡ್ಕೊಂಬ ಅಂದ, ಅದಕ್ಕೆ ಬಂದೆ. ತಗೊಳ 50 ರೂಪಾಯಿ. ಸಿನಿಮಾಗ ಹೋಗು, ಐಸ್ ಕ್ರೀಮ್ ತಿನ್ಕೊಂಬ. ನಿಜ ಹೇಳು, ಇಲ್ಲಿಗೆ ಯಾಕೆ ಬಂದೆ? ಅದೆಲ್ಲ ಇದ್ದಿದ್ದ ಬಿಡು ಮಾಮ. ಅಂದ್ರೆ ಮಾಮ, ನಿನ್ ಮನೆಯಾಗ ದೇವ್ರು ಬಂದದ್ದಲ್ಲ, ಅದಕ್ಕೆ ನೀ ಎಲ್ಲಿಗೂ ಹೋಗ್ಬಾರ್ದಂತ. ಡಾಕ್ಟರ್ ಕಡೆ ಹೋಗ್ಬಾರ್ದಂತ, ಮಲಾಮ್ ಹಚ್ಬಾರ್ದಂತ. ನಿನಗಂತೂ ಬುದ್ಧಿಲ್ಲ ಅಂತ.
ಈ ಲಾಯರ್ ಮಂಜನ್ ಜೊತೆ ಸೇರಿದ್ರಂತೂ ಕೆಲಸ ಕೆಡ್ತಾವ ಅಂತ ಅದಕ್ಕೆ ನಿನ್ನಿಂದ ಅಡ್ಡಾಡ್ಬೇಕಂತ. ಕೊಡ್ವಲ್ಕ ನಾನು ಮಂಗನ್ ತರ ಕಾಣ್ತೀನೇನೋ. ಸಿಟ್ಟು ಬಂದಾಗ ನೀವು ಹಂಗೆ ಕಾಣ್ತೀರಿ. ಮಾಮನ್ ಕೇಳ್ರಿ. ಏಯ್ ಪರಮ, ನಾನು ಆ ತರ ಕಾಣ್ತೀನೇನೋ. ಹುಟ್ಲಾರಿ ಆಗ ಕಾಣ್ತೇ ಬಿಡ. ನಮಸ್ಕಾರ. ಓಹೋ, ಪೇಪರ್ನವರು ಕೇಳಿ, ಏನ್ ಕೇಳ್ಬೇಕು ಅಂತಿದ್ದೀರಾ? ಮೇಡಮ್, ಈ ತರ ದೋಷ ನಿಮ್ಮ ಮನೇಲಿ ಬೇರೆ ಯಾರಿಗಾರು ಇತ್ತಾ? ಅಯ್ಯೋ, ಈ ನಾಗರ ದೋಷ ಅಲ್ಲ, ನಾಗರ ಮಚ್ಚೆನೇ ಬೇರೆ, ದೋಷನೇ ಬೇರೆ. ಈ ತರ ಮಚ್ಚೆ ಬಂದಾಗ ನೀವೇನ್ ಮಾಡ್ತೀರಾ? ಇದಕ್ಕೇನು ಸೋಂಕಬಾರ್ದು, ನಂಜಾಗ್ಬಾರ್ದು, ಯಾವ್ದೇ ಘಾಟ್ ಆಗ್ಬಾರ್ದು, ಭಕ್ತಿಯಿಂದ ದೇವ್ರು ನೋಡ್ಕೋಬೇಕು. ಸ್ವಲ್ಪ ಬಿಡಿಸಿ ಹೇಳ್ತೀರಾ ಮೇಡಮ್? ನಾನು ಹಸಿಮೆಣಸಿನಕಾಯಿ ಒಗ್ಗರಣೆ ಹಾಕ್ತಾ ಇಲ್ಲ. ಮನೇಲಿ ಯಾವುದೇ ರೀತಿ ಅಶುಚಿ ಆಗ್ಬಾರ್ದು. ನಮ್ಮ ಯಜಮಾನ್ರ ಹಣೆ ಮೇಲಿರೋ ನಾಗರ ಮಚ್ಚೆ ಎಷ್ಟ್ ಚೆನ್ನಾಗಿ ಎರಳ್ತಾ ಇದೆ ಅಂದ್ರೆ ದಿನೇ ದಿನೇ ಹೆಡೆ ದೋರ್ಲಾಗ್ತಾ ಇದೆ. ಅವೇನು ಜಾಸ್ತಿ ಆಗ್ತಾ ಇದೆ. ರೀ, ದೇವ್ರ ಮೈದಲ್ಲಿ ಬಂದಾಗ ನಾವೇ ಆಗೇ ಆಗುತ್ತೆ. ಆಗ್ಲೇ ನಿಮ್ಗೆ ದೇವ್ರ ನೆನಪಾಗೋದು. ನಿಮ್ ಮುಂದಿನ ಯೋಚನೆ? ನಾಗರ ದರ್ಶನ ಎಲ್ಲರಿಗೂ ಸಿಗಬೇಕು, ಇದರಿಂದ ದೇಶಕ್ಕೆ ಒಳ್ಳೇದಾಗ್ಬೇಕು. ದೇಶಕ್ಕೆ ಒಳ್ಳೇದು ಅಂತಂದ್ರೆ ರಾಜಕೀಯ ದೊಂಬರಾಟಗಳು ಕಡಿಮೆ ಆಗುತ್ತೆ. ಅದಕ್ಕೆ ಸರ್ಕಾರನ ಕಾಲ್ ಎಳೆದು ಬಿಡಿಸೋದು ತಪ್ಪುತ್ತೆ. ಕಾಲ್ ಮಳೆ ಆಗುತ್ತೆ, ಒಟ್ಟಲ್ಲಿ ನಮ್ಮ ದೇಶ ಸುಭಿಕ್ಷ ಆಗುತ್ತೆ. ಅಷ್ಟೊಂದು ನಂಗೊಂದು ಗತಿ ಕಾಣುತ್ತೆ. ನಾನು ಯಾರು? ಡಾಕ್ಟ್ರು 3 in 1 ಆಯುರ್ವೇದಿಕ್, ಹೋಮಿಯೋಪತಿ, ಅಲೋಪತಿ 3 ಫೇಲ್ ಆದ ಪೇಷಂಟ್ ಸ್ಥಿತಿ. ಮುಖ ನೋಡಿದ್ರೆ ತುಂಬಾ ಜ್ವರ ಬಂದಿರೋ ಹಾಗಿದೆ. ನಿಮ್ಮನ್ನ ಯಾರೇ ಕಸಿದ್ದೀನಿ? ಇವ್ರ ಪರಿಸ್ಥಿತಿ ಕೇಳಿ ಅಯ್ಯೋ ಅನ್ನಿಸ್ತು. ಗುಂಡಣ್ಣ ಬಂದು ಹೇಳ್ದ, ಅದಕ್ಕೆ ನೋಡೋಣ ಅಂತ ಬಂದೆ. ಒಂದ್ಸಲ ಚೆಕಪ್ ಮಾಡ್ಬಿಡ್ತೀನಿ. ಈಗೇನ್ ಅನ್ನಿಸ್ತು? ಮೈ ತುಂಬಾ ಸುಡ್ತಾ ಇದೆ, 102 ಡಿಗ್ರಿ ಜ್ವರ ಇದೆ. ದೇವ್ರ ಮೈ ಮೇಲೆ ಬಂದಾಗ ಜ್ವರ ಬಂದೇ ಬರುತ್ತೆ. ಇದಕ್ಕೆಲ್ಲ ಇಂಗ್ಲಿಷ್ ಔಷಧಿ ಆಗ್ಲಿ ಡಾಕ್ಟರ್ ಆಗ್ಲಿ ಬೇಕಾಗಿಲ್ಲ. ನೀವಿನ್ ಹೊರಡ್ಬೋದು. ಅಯ್ಯ, ಹೋಗ್ತೀನಮ್ಮ. ಹೋಗೋದಕ್ಕೆ ಮುಂಚೆ ಒಂದು ಇಂಜೆಕ್ಷನ್ ಕೊಟ್ಟೋಗ್ತೀನಿ. ಇಲ್ಲ ಅಂದ್ರೆ ಜ್ವರ ಜಾಸ್ತಿ ಆಗ್ಬಿಡುತ್ತೆ. ಅವಕಾಶ ಮಾಡ್ಕೊಡಿ, ಒಂದೇ ಒಂದು ಸೂಜಿ. ರೀ, ಸೂಜಿಗೂ ದೇವ್ರಿಗೂ ಆಗ್ ಬರಲ್ಲ. ಇದು ನನ್ನ ಕುಟುಂಬದ ವಿಷಯ. ನೀವ್ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಾದ ಅವಶ್ಯಕತೆ ಇಲ್ಲ. ಹೊರಡಿ. ಆಯ್ತು ಬಿಡಿ, ನಿಮ್ಮ ಮನೆ ಬರ. ಮತಬಾಂಧವರೇ, ಇದು ನಮ್ಮ ಕ್ಷೇತ್ರದ ಸುದೈವ. ನಮ್ಮ ಕ್ಷೇತ್ರದ ಮತದಾರನೊಬ್ಬನ ಮೇಲೆ ನಾಗರ ಮಚ್ಚೆ ಬಂದಿರೋದು ತುಂಬಾ ಸಂತೋಷ. ನಾಗರ ಹಾವು ಶುಭದ ಸಂಕೇತ. ನಾಗರ ಹಾವಿನಿಂದ ತರಾಸು ಅವರು ಖ್ಯಾತಿ ಪಡೆದರು. ವಿಷ್ಣುವರ್ಧನ್ ಮೇಲೆ ಬಂದರು. ಪುಟ್ಟಣ ಕಣಗಾಲ್ ಅವರು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದರು. ಅದು ಸಿನಿಮಾ, ಇದು ಆಯ್ತಾಯ್ತು. ಇದು ನಾಗರ ಮಚ್ಚೆ. ಪರಿಸರದ ಸಮತೋಲನಕ್ಕೆ ನಾಗರ ಹಾವು ಬೇಕೇ ಬೇಕು. ಇದನ್ನ ನಮ್ಮ ದೇವರುಗಳು ಹೇಳಿದ್ದಾರೆ. ಗಣಪತಿಯ ಸೊಂಟದ ಮೇಲೆ ಹಾವಿದೆ, ಈಶ್ವರನ ಕುತ್ತಿಗೆಯಲ್ಲಿ ಹಾವಿದೆ, ಚಾಮುಂಡಿ ಬೆಟ್ಟದ ಮಹಿಷಾಸನ ಕೈಯಲ್ಲಿ ನಾಗರ ಹಾವಿದೆ. ಪ್ರಕೃತಿನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾಗರ ಹಾವು ಇರಬೇಕು, ಕಪ್ಪೆ ಇರಬೇಕು. ನಾಗರ ಹಾವು ಕಪ್ಪೆ ಎರಡನ್ನು ಒಟ್ಟಿಗೆ ನೋಡಿದ ಅಂದಿನ ವಿದ್ಯಾರ್ಥಿಗಳು ಹಂಪೆಯ ಸಾಮ್ರಾಜ್ಯವನ್ನು ಕಟ್ಟಿದರು. ಗೊತ್ತಯ್ಯ, ಇವತ್ತು ವಿಜಯನಗರ ಟೋಲ್ಗೆಟ್ಟು, ಅವತ್ತು ಹಂಪೆ ಸಾಮ್ರಾಜ್ಯ. ನಾಗರ ಹಾವು ಇರೋದ್ರಿಂದಲೇ ಗದ್ದೆಗಳಲ್ಲಿ ತೋಟಗಳಲ್ಲಿ ಬೆಳೆ ನಾಶ ಆಗ್ತಾ ಇಲ್ಲ. ಹಿರಿಯ ಹೆಗ್ಗಣಗಳು ಯಾವುದೇ ಬಿರುದಲ್ಲಿ ಬಚ್ಚಿಟ್ಕೊಂಡಿರಲಿ, ಹಾವುಗಳನ್ನು ಬಿಡೋದಿಲ್ಲ. ಬಾಯಲ್ಲಿ ಹಾಕೊಂಡು ಬೋಂಡ ಹತ್ರ ತಿಂದು ಬಿಡುತ್ತೆ. ನಾವು ಹಾವುಗಳನ್ನ ಬೆಳೆಸಬೇಕು. ನನ್ನ ಈ ಕ್ಷೇತ್ರದ ಮತಬಾಂಧವರು ಈ ಬಾರಿ ನನಗೆ ಓಟ್ ಹಾಕಿ ಗೆಲ್ಲಿಸಿದ್ದೆ. ಆದರೆ ಪ್ರತಿಯೊಂದು ರಸ್ತೆ ಗಲ್ಲಿ ಗಲ್ಲಿಗೂ ಹುತ್ತಗಳನ್ನು ನಿರ್ಮಾಣ ಮಾಡಿ ಹಾವುಗಳನ್ನು ಬಿಡ್ತೀವಿ. ಮನೆವರೆಗೂ ಹಾವುಗಳನ್ನು ಬಿಡ್ತೀವಿ. ಮಕ್ಕಳು ಹಾವುಗಳನ್ನು ನೋಡಿ ಸಂತೋಷ ಪಡಬೇಕು. ಅಷ್ಟೇ ಅಲ್ಲ, ನಮ್ಮ ಈ ಕ್ಷೇತ್ರ ಇಡೀ ಹೆಗ್ಗಣಗಳಿಂದ ಮುಕ್ತವಾಗುತ್ತದೆ. ಒಂದ್ ವೇಳೆ ಹಾವುಗಳು ಮನುಷ್ಯನ ಕಚ್ಚಿಬಿಟ್ರೆ ಅವಕ್ಕೆ ಪಾಠ ಹೇಳ್ಕೊಟ್ರಾಯ್ತು. ಕಚ್ಚಬೇಡ ಅಂದ್ರೆ ಅವು ಕಚ್ಚಲ್ಲ. ನಮ್ಮ ಸರ್ಕಾರಕ್ಕೆ ಹಾವುಗಳ ಪರಿಚಯ ತುಂಬಾ ಚೆನ್ನಾಗಿದೆ. ನಾವು ಕೇಳುತ್ತೇವೆ. ಒಂದ್ ವೇಳೆ ವಿರೋಧ ಪಕ್ಷದವರು ನಾವು ಬಿಟ್ಟಿರೋ ಹಾವುಗಳಿಗೆ ಕಚ್ಚುವಂತ ಪಾಠ ಹೇಳ್ಕೊಟ್ಬಿಟ್ರೆ ಎಲ್ಲ ಅನುಮಾನಗಳು ನಿನಗೆ ಬರ್ಬೇಕೇನಯ್ಯ. ಸುಮ್ಮನೆ ನಮಸ್ಕಾರ ಮಾಡು, ಮುಂದಿನ ಊರಿಗೆ ಹೋಗೋಣ. ಇರ್ಲಿ ಬಿಡಿಮ್ಮ, ಪರವಾಗಿಲ್ಲ. ಇವರ ದರ್ಶನ ಭಾಗ್ಯ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ. ನೋಡೋಣ, ಮುಂದಿನ ಎಲೆಕ್ಷನ್ನಲ್ಲಿ ನಾನೇನಾದ್ರು ಗೆದ್ದು ಬಂದ್ರೆ ಇವರ ಹೆಸರಿನಲ್ಲಿ ಒಂದು ದೇವಾಲಯವನ್ನು ಕಟ್ಟಿಸಿ ಅದರಲ್ಲಿ ನಿನ್ನ ಗಂಡನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಸ್ತೀವಿ. ನಮಸ್ಕಾರ ತಾಯಿ. ನಮಸ್ಕಾರ. ಯಾರು ನೀವು? ನಿಮ್ ಮನೆಗೆ ದೇವ್ರು ಬಂದಿದೆ ಅಂತ ಗೊತ್ತಾಯ್ತು, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇವರೇ ದೇವರು. ಸ್ಥಳದಲ್ಲಿ ಸಾಕ್ಷಾತ್ ನಾಗರಾವು
ನೀವು ಖಂಡಿತವಾಗಿಯೂ ದೀರ್ಘ ಸುಮಂಗಲಿಯಾಗಿ ಮಾಡ್ತೀರಾ ತಾಯಿ. ಒಂದಿಷ್ಟು ನೀರು ಕೊಡ್ತೀರಾ? ಯಾರು ನೀವು? ಏನ್ ಬನ್ರಿ ಅಕ್ಕ, ಸೂಜಿ ಚಿತ್ತಾಕತ್ತಾರೆ. ನೀವು ಎಂತ ಮೋಸ, ವೇಷ ಬದಲಾಯಿಸ್ಕೊಂಡು ಬಂದು ಗಂಡಿಗೆ ಇಂಜೆಕ್ಷನ್ ಕೊಡ್ತಿದ್ರೇನ್ರಿ? ಹೊಡೆಯಕ್ಕ ಇವ್ರು ಒಂದ್ ಗತಿ ಕಾಣಿಸ್ತೀನಿ. ಅಯ್ಯೋ ಅಯ್ಯಯ್ಯೋ, ಏನಾಯ್ತು ತುಕಾರಮ್ಮ? ಚಿಚ್ಚಾಕ್ ಬಂದವ್ರಿಗೆ ಕಿಸ್ತೆ ಅಮ್ಮಮ್ಮ. ಅಂಕಲ್ ಬಾಡಿನಲ್ಲಿ ಏನು ವ್ಯತ್ಯಾಸ ಆದಂಗೆ ಕಾಣಿಸ್ತಾ ಇದೆ. ಎಂಥದ್ದು ಇಲ್ಲ, ದೇವ್ರ ಮೈಯಲ್ಲಿ ಬಂದಾಗ ಹೀಗಾಗತ್ತೆ. ಇವತ್ತು ನಡ್ಕ ಜಾಸ್ತಿ ಆಗಿದೆ ಆಂಟಿ. ಮೈ ಮೇಲೆ ದೇವ್ರು ಬಂದಾಗ ನಡ್ಕ ಬರುತ್ತೆ. ಮಹಾಜನಗಳೇ, ನೀವು ಪ್ರಶ್ನೆ ಕೇಳಿ, ನಾಗದೇವರು ಉತ್ತರ ಕೊಡ್ತಾರೆ. ಸ್ವಾಮಿಗಳೇ, ಈ ಸಲ ನನ್ನ ಮಗ SLC ಪಾಸ್ ಆಗ್ತಾನಾ? ರೀ, ಉತ್ತರ ಕೊಡ್ರಿ. SSLC ಪಾಸ್ ಆಗೋದೇನ್ರಿ? PUC ಅಡ್ಮಿಷನ್ ಸಿಗತ್ತೆ. ಸ್ವಾಮಿ, ನಾನು ಹೊಸದಾಗಿ ಮದುವೆ ಆಗಿದ್ದೀನಿ. ನನ್ನ ಹೆಂಡತಿ ತುಂಬಾ ತೊಂದರೆ ಕೊಡ್ತಾಳೆ. ಇದರಿಂದ ನನ್ನ ಮುಕ್ತಿ ಯಾವಾಗ ಹೇಳಿ? ಹೆಂಡತಿ ತಲೆ ಮೇಲೆ ಬಂಡೆ ಕಲೆಕ್ಟ್ ಕೊಡ, ಅವಳು ಮುಕ್ತಿ ಸಿಗತ್ತೆ. ಅವಳನ್ನ ಬಿಟ್ಟಾಕು, ಬೇರೆಯವ್ರ ಮದ್ವೆ ಆಗು. ಸತ್ಯ ದೇವರು ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ಬಿಟ್ಟಿದ್ದಾರೆ. ನನ್ನ ಮನಸ್ಸಲ್ಲಿ ಇದ್ದಿದ್ದಲ್ಲಪ್ಪ, ನನ್ನ ಮನಸ್ಸಲ್ಲಿ ಇದ್ದಿತ್ತು. ವರಮ್ಮ, ಇರುವೆ ಬಿಸಿಲು ನಡುತ್ತೆ, ಯಾಕೋ ಇಲ್ಲೇ ನಿಂತ್ಕೊಂಡಿದ್ಯಾ? ಒಳಗ್ ಹೋದ್ರೆ ಇನ್ನೂ ಚಳಿ ಕಣ. ನಾನು ಸುಮ್ಮನೆ ಇರ್ತೀನಿ ಅಂದ್ಬಿಟ್ಟು ಈ ಜನ ನನ್ನನ್ನೇ ದೇವ್ರು ಮಾಡಿ ಮೂಲೆ ಗುಂಪು ಮಾಡ್ಬಿಟ್ಟಿದ್ದಾರೆ ಕಣ. ಗುಂಪಲ್ಲೇ ಗೂಡು ಕಟ್ಕೊಂಡು ಇದ್ಬಿಡ್ಬೇಕಣ, ಆಗ್ತಲ್ವಾ? ಬಿಟ್ಟು ಬರ್ತಾರ ನನ್ನ ಮನೆಗೆ. ಗೇಟಿಂದ ಆಚೆ ಹೋದ್ರೆ ಭಕ್ತಾದಿಗಳ ಕಾಟ, ಇಲ್ಲ ಅಂದ್ರೆ ಆ ಮಾಳವಿ ಕಾರ್ ನಡ್ಸ್ಕೊಳ್ಳೋ ಬದುಕು ಚಟಕಾಪಟ್ಟಿ ಕಾರ್ಯಕ್ರಮಕ್ಕೆ ಹೋಗಿ ನನ್ನ ಅಳನ್ನ ತೋಡ್ಕೊಂಡ್ಬಿಡ್ತಾ ಇದ್ದೇನೆ. ಭಾವ, ಹೇಗಾದ್ರೂ ಮಾಡಿ ಪರಮ ಅಂಕಲ್ ಹೆಲ್ಪ್ ಮಾಡಿ, ಇಲ್ಲ ಅಂದ್ರೆ ಅವ್ರು ಉಳಿಯಲ್ಲ. ಮೊದ್ಲು ಅವನ್ನ ಪಾರ್ವತಿಯಿಂದ ಕಾಪಾಡ್ಬೇಕಮ್ಮ, ಆಮೇಲೆ ಜ್ವರದಿಂದ ಕಾಪಾಡ್ಬೇಕು. ಈ ದೈವ ಭಕ್ತಿ ಜಾಸ್ತಿ ಆಯ್ತು. ಈ ದೈವ ಭಕ್ತಿ ಮೂಢನಂಬಿಕೆಗೆ ಟರ್ನ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸೆಂಟಿಮೆಂಟ್ ಪ್ಲೇ ಆಗುತ್ತೆ. ನಾವೇನಾದ್ರೂ ಈಗ ತಡಿಯಕ್ ಹೋದ್ರೆ ಜನ ಕೆರ ತಗೊಂಡು ಜ್ವರ ಬರೋ ತರ ಹೊಡಿತಾರೆ. ಅದಕ್ಕೆ ಪೂರ ಏನಾದ್ರೂ ಯೋಚನೆ ಮಾಡ್ಬೇಕು. ನಾನು ಆಗ್ಲೇ ಯೋಚನೆ ಮಾಡಾಯ್ತಮ್ಮ. ಏನ್ ಭಾವ? ಸಾಲಿ ಬರೋಣ. ಅಕ್ಕ ಅಕ್ಕ ಅಕ್ಕ, ಏನು? ಪಾರೇನಿಂದ ಯಾರೋ ಮಾಮನ ಓದಕ್ ಬಂದಾರೆ. ಫಾರಿನ್ ಅವರೆಲ್ಲ ಬರಕ್ ಶುರು ಮಾಡಿದ್ರ, ಇನ್ಮೇಲೆ ದಕ್ಷಿಣೆಯಾಗಿ ಡಾಲರ್ಗಳು ಬೀಳುತ್ತೆ. ಸರ್ ಪ್ಲೀಸ್ ವೆಲ್ಕಮ್. ನಾವು ಅಮೆರಿಕದಿಂದ ಬಂದಿದ್ದೀವಿ. ನಮ್ಮನ್ನ ಜಾರ್ಜ್ ಬುಷ್ ಕಳಿಸ್ಕೊಟ್ಟಿದ್ದಾರೆ. ಈ ಮನೇಲಿ ಯಾರ್ದೋ ಬಾಡಿ ಮೇಲೆ ಗಾಡು ಬಂದಿದೆ ಅಂತ BBC ನ್ಯೂಸ್ ಬಂತು. ಹೇಳಿ ತುಂಬಾ ಸಂತೋಷ ಆಯ್ತು. ಓಡಿ ಮೇಲೆ ದೇವ್ರು ಬರೋದೇ ವಿಶೇಷ, ಅದು ಇಂಡಿಯಾ ಮಾತ್ರ. ಪರವಾಗಿಲ್ವೇ, ನೀವು ಕನ್ನಡ ಚೆನ್ನಾಗಿ ಮಾತಾಡ್ತೀರಾ. ನಾವು ಎಲ್ಲ ಭಾಷೆಗಳನ್ನು ಕಲಿತಿದ್ದೇವೆ. ಮೊದಲು ನಾವು ಕರ್ನಾಟಕದಲ್ಲೇ ಇದ್ದಿದ್ದು, ಈಗ ಅಮೆರಿಕದಲ್ಲಿ ಕಾಫಿ ಕೆಟ್ಟಿಟ್ಕೊಂಡು ಸೆಟ್ಲ್ ಆಗಿದ್ದೀವಿ. ನೀವು ಬಂದಿರೋದು ಒಳ್ಳೇದೇ ಆಯ್ತು. ಇವ್ರ ಮೈ ಮೇಲೆ ಬಂದಿರೋ ದೇವ್ರು ಹೌದು ಅನ್ನೋಂತ ಇಲ್ಲಿನ ಜನ ಅನುಮಾನ ಪಡ್ತಾ ಇದ್ದಾರೆ. BBC ನವರ ಅಮೆರಿಕನ್ರು ದೇವರು ಅಂತ ಒಪ್ಕೊಂಡಿದ್ದಾರೆ. ಮತ್ತೆ ಕೆಲವರು ನಮ್ಮ ಮನೆಗೆ ಯಾಕೆ ದೇವ್ರು ಬರ್ಬೇಕು ಅಂತಿದ್ದಾರೆ. ಈಗ ಎಲ್ಲ ಕಡೆ ರಿಸಿಷನ್ ಇದೆ, ದೇವ್ರಿಗೂ ಕೂಡ ರಿಸಿಷನ್ ಇದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋ ಬದಲು ಮನೆಗೆ ಬಂದಿದ್ದಾನೆ. ಇದು ದೇವ್ರೇ ಅಂತ ಪ್ರೂವ್ ಮಾಡಕ್ ಸಾಧ್ಯ ಆದ್ರೆ ತುಂಬಾ ಸಹಾಯ ಆಗುತ್ತೆ. ವೈ ನಾಟ್? ಕೇವಲ ಬ್ಲಡ್ ಸ್ಯಾಂಪಲ್ ಇಂದ ಪ್ರೂವ್ ಮಾಡ್ತೀವಿ. ದೇವ್ರ ಬ್ಲಡ್ ಬೇರೆ, ಮನ್ಸೂರ್ ಬ್ಲಡ್ ಬೇರೆ. ಹೌದು ಮೇಡಮ್, ಮನ್ಸೂರ್ ಬ್ಲಡ್ ಆದ್ರೆ A ಪಾಸಿಟಿವ್ A ನೆಗೆಟಿವ್, B ಪಾಸಿಟಿವ್ B ನೆಗೆಟಿವ್, HIV ಪಾಸಿಟಿವ್ HIV ನೆಗೆಟಿವ್. ದೇವ್ರ ಬ್ಲಡ್ ಆದ್ರೆ G ಪಾಸಿಟಿವ್ G ನೆಗೆಟಿವ್ ಮಾತ್ರ. ಜಿ ಅಂದ್ರೆ G ಪಾಸಿಟಿವ್ ಆದ್ರೆ ಗಂಡು ದೇವರು, G ನೆಗೆಟಿವ್ ಆದ್ರೆ ಹೆಣ್ಣು ದೇವರು. ಇವನು ದೇವರು ಹೌದು ಅಲ್ಲೋ ಅನ್ನೋದಕ್ಕೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಆಮೇಲೆ ನೀವು ನಿಮ್ಮ ಗಂಡನ ತಲೆಗೆ ಫ್ರೇಮ್ ಹೊಡೆದು ಕಟ್ ಹಾಕ್ಸಿಟ್ಕೋಬಹುದು. ದಯವಿಟ್ಟು ಸರ್ಟಿಫಿಕೇಟ್ಗೆ ಅರೇಂಜ್ ಮಾಡಿ. ಜಸ್ಟ್ ನಮ್ಮ ಅಸ್ಟೆಂಟ್ನ ಕರೆಸ್ತೀನಿ. ಮಿಸ್ಟರ್ ಅಸ್ಟೆಂಟ್, ಬನ್ನಿ ಸರ್, ಟೆಸ್ಟ್ ಮಾಡ್ಬಿಡ್ತೀನಿ. ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಒಂದು ನಾನು ಇಂಜೆಕ್ಷನ್ ಕೊಡ್ತೀನಿ. ಈಗ ನಾನು ಸ್ವಲ್ಪ ಬ್ಲಡ್ ಸ್ಯಾಂಪಲ್ ತಗೋಬೇಕು. ಸೋ ಸ್ಯಾಡ್. ಬನ್ನಿ. ಇವರು ದೇವರಾಗಬೇಕಾಗಿತ್ತು, ದೇವರಲ್ಲ. ಇದು ನಾಗ್ ದೇವರಲ್ಲ, ಹಂದಿ ದೇವ್ರ. ಮತ್ತೆ ಹಣೆ ಮೇಲಿರೋ ಮಚ್ಚೆ? ಇದು ಮಚ್ಚೆ ಅಲ್ಲ, ಫಂಗಸ್ ಇಂದ ಹೀಗಾಗಿದೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸುಧಾರಣೆ ಆಗುತ್ತೆ. ಅಂದ್ರೆ ಇದು ಕಾಯಿಲೆ ಅಂತೀರಾ? ಇವ್ರಿಗೆ ಬಂದಿರೋದು ಭಯಂಕರ ಹಂದಿ ಜ್ವರ. ಇವ್ರನ್ನ ಯಾರು ಮುಟ್ತಾರೋ ಅವ್ರಿಗೆ 1 ವಾರದಲ್ಲಿ ರೋಗ ಬಂದು ಸತ್ತು ಹೋಗ್ತಾರೆ. ಅಕ್ಕ, ನಮ್ಮ ಮಾಮನ ಯಾರು ಮುಟ್ಟ
ಇರೋ ಸತ್ಯನೇ ಹೇಳಿದ್ದೀನಿ. ಯಾಕಂದ್ರೆ ನಾನು ನನ್ನ ಪರಮ ಮಿತ್ರನ ಉಳಿಸ್ಕೋಬೇಕಲ್ಲ. ಪರಮ ಮಿತ್ರನ ಅಂದ್ರೆ ನೀವು? ನಾನು ಮಾತ್ರ ಇನ್ನು ನಾನು ಪಕ್ಕದ ಮನೆ ಹುಡುಗಿ ವೇದ. ನಾನು ಲಾಯರ್ ಗುಂಡಣ್ಣ.